ಬೆಂಗಳೂರಿನಲ್ಲಿ 7.11 ಕೋಟಿ ದರೋಡೆ ಪ್ರಕರಣ ಇತ್ತಲ್ಲ, ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿ ಭೇದಿಸಿದ್ದಾರೆ. ಅದ್ಭುತ ಕಾರ್ಯಾಚರಣೆ ಮಾತ್ರ, ಬ್ರಿಲಿಯಂಟ್ ವರ್ಕ್ ಡನ್ ಬೈ ಪೊಲೀಸರು. ಕರ್ನಾಟಕದ ಪೊಲೀಸರು ಮತ್ತೊಮ್ಮೆ ಈ ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳನ್ನು ಹೊರತುಪಡಿಸಿದರೆ ಲೂಟಿಯಾಗಿದ್ದ 7.11 ಕೋಟಿಯ ಪೈಕಿ 6.32 ಕೋಟಿ ಹಣವನ್ನು ಸೀಸ್ ಮಾಡಿದರಂತೆ. ಬಾಕಿ 7.79 ಲಕ್ಷ ಹಣ ಪತ್ತೆ ಆಗಬೇಕಾಗಿದೆ. ದರೋಡೆಯಲ್ಲಿ ಭಾಗಿಯಾದಂಥ 8 ಆರೋಪಿಗಳ ಪೈಕಿ 6 ಈಗ ಎಡೆಮುರಿ ಕಟ್ಟಿದ್ದಾರೆ. ಇನ್ನಿಬ್ಬರೇ ಪೊಲೀಸರು ಬಲೆ ಬೀಸಿದ್ದಾರೆ. ಅವ್ರ ಬಳಿನೇ 29 ಲಕ್ಷ ಇರಬಹುದೇನೋ. ರಾಬರಿ ಬಳಿಕ ತಲೆಮರೆಸಿಕೊಂಡಿದ್ದ ಪ್ರಮುಖ ಆರೋಪಿ ಝೇವಿಯರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ದರೋಡೆಗೆ ಸಹಕಾರ ನೀಡಿದ ಆರೋಪದಡಿ ಗೋವಿಂದಪುರ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ ಹಾಗೂ ಸಿಎಂಎಸ್ ಮಾಜಿ ನೌಕರ ಗೋಪಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿದಂಥ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ವಶಪಡಿಸಿಕೊಂಡ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ದರೋಡೆಕೋರರು ಮೊಬೈಲ್ ಬಳಸ್ತಾ ಇರಲಿಲ್ಲ. ತನಿಖೆಯ ದಾರಿ ತಪ್ಪಿಸೋಕೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ವಿಚಾರ ಬಯಲಾಗಿದೆ. ದರೋಡೆಕೋರರ ಬಂಧಿಸಿದ ಪೊಲೀಸ್ ತಂಡಕ್ಕೆ ಕಮಿಷನರ್ 5 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ಸಾಕಾಗಲ್ಲ, ಕೊಡಿ ಇನ್ನೂ ಜಾಸ್ತಿ. ಬ್ರಿಲಿಯಂಟ್ ವರ್ಕ್ ಡನ್ ಬೈ ಪೊಲೀಸರು. ಚಾಮರಾಜನಗರದಲ್ಲೂ ಕೂಡ ಥೇಟ್ ಸಿನಿಮಾ ಶೈಲಿಯಲ್ಲಿ ಕಾರ್ ಅಡ್ಡಗಟ್ಟಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಕೇರಳ ಮೂಲದ ಚಿನ್ನದ ವ್ಯಾಪಾರಿಯ ಕಾರನ್ನು ಬಂಡೀಪುರದ ಮೂಲೆಹೊಳೆ ಸಮೀಪ ಅಡ್ಡಗಟ್ಟಿ ಸುಮಾರು 1.2 ಕೆಜಿಯಷ್ಟು ಚಿನ್ನವನ್ನು ಎಗರಿಸಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಇನ್ನು ದರೋಡೆಕೋರರು ಸಿಕ್ಕಿಬಿದ್ದಿದ್ದು ಹೇಗೆ ಅನ್ನುವಂಥದ್ದನ್ನು ಕ್ವಿಕ್ ಆಗಿ ನೋಡೋಣ. ನಾನು 5 ಲಕ್ಷ ಯಾಕೆ ಕಡಿಮೆ ಅಂತಂದರೆ, ಅಲ್ಲಿ ಕೆಲಸ ಮಾಡಿದಂಥವ್ರು 100ಕ್ಕೂ ಹೆಚ್ಚು ಪೊಲೀಸರು. ಡಿವೈಡ್ ಮಾಡಿ 5 ಲಕ್ಷ ಡಿವೈಡ್ ಮಾಡಿದರೆ ಎಷ್ಟು ಸಿಗುತ್ತೆ ಅವ್ರಿಗೆ? ಪಾಪ ಅಟ್ಲೀಸ್ಟ್ ಒಂದು 5,000 ರೂಪಾಯಿ ಒಂದು ಸಿಗಬೇಕಲ್ವ. ಸಂಬಳ ಕೊಡಲ್ವೇನ್ರಿ ಅವ್ರಿಗೆ ಅಂತಂದರೆ ಸಂಬಳ ಕೊಡ್ತಾರೆ. ಬಟ್ ದೇ ಗುಡ್ ಜಾಬ್. 54 ಗಂಟೆಗಳಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಅದು ಫೋನ್ ಏನೂ ಯೂಸ್ ಮಾಡದೇ ಇರುವಂಥ ಸಂದರ್ಭಗಳಲ್ಲಿ. ಅದ್ಭುತ ಕೆಲಸ ಅಲ್ವಾ? ಕೊಡಬೇಕು, ಒಂದು ಗೌರವ ಅಥವಾ ಒಂದು ಪ್ರೈಸ್ ರೀತಿಯಲ್ಲಿ ಕೊಡಬೇಕು ಅವರಿಗೆ. 3 ತಿಂಗಳಿಂದ ನಿರಂತರವಾಗಿ ಪ್ಲ್ಯಾನ್ ಮಾಡಿತ್ತಂತೆ ಗ್ಯಾಂಗು. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದ ಝೇವಿಯರ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ಹಣ ಕಳುವು ಪ್ರಕರಣದಲ್ಲಿ ಇವನು ಸಿಕ್ಕಾಕೊಂಡಿದ್ದ, ಹಾಗಾಗಿ ಲಿಂಕ್ ಸಿಕ್ಕೇ ಬಿಡುತ್ತೆ. ಝೇವಿಯರ್ ವಶಕ್ಕೆ ಪಡೆದ ಬಳಿಕ ಅಣ್ಣಪ್ಪ ನಾಯಕ್ನ ಸಂಪರ್ಕ ಬಯಲಾಗುತ್ತೆ. ಅಣ್ಣಪ್ಪ ನಾಯಕ್ ಪೊಲೀಸರ ತನಿಖೆಯ ಬಗ್ಗೆ ಸಂಪೂರ್ಣವಾದ ಟ್ರೈನಿಂಗನ್ನು ಕೊಟ್ಟಿರ್ತಾನೆ. ಪೊಲೀಸರು ಹೆಂಗೆ ತನಿಖೆ ಮಾಡ್ತಾರೆ, ಏನು ಎತ್ತ ಅಂತ ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾನೆ. ಯಾಕಂದರೆ ಅವನಿಗೆ ಗೊತ್ತಲ್ಲ. ಸೊ ಕಚಡ ಕೆಲಸ ಮಾಡಿದ್ದಾನೆ, ಯೂನಿಫಾರ್ಮ್ ಹಾಕ್ಕೊಂಡ್ಬಿಟ್ಟು. ಝೇವಿಯರ್ ಅಣ್ಣಪ್ಪ ನಾಯಕ್ ಜೊತೆಗೆ ಹಲವರ ಸಂಪರ್ಕ. ಗೋಪಿ ಬಂಧನ ಮಾಡಿದ ಬಳಿಕ ಸಂಪೂರ್ಣವಾಗಿ ಮಾಹಿತಿ ಆಚೆ ಬರುತ್ತೆ. CCTV ಇಲ್ಲದ ಕಡೆಗೆ ಆರೋಪಿಗಳು ಓಡಾಟ, ಇದನ್ನು ಅವನೇ ಹೇಳಿಕೊಟ್ಟಿರ್ತಾನೆ. ಇನ್ನೇನು, ಪದೇ ಪದೇ ಗಾಡಿ ನಂಬರ್ ಬದಲಿಸ್ತಾ ಇದ್ದಿದ್ದು ಆರೋಪಿಗಳು, ಅದನ್ನು ಅವನೇ ಹೇಳಿಕೊಟ್ಟಿರ್ತಾನೆ. ಟೋಲ್ ಬದಲು ಚಿತ್ತೂರು ಮೇಲೆ ಪೊಲೀಸರ ನಿಗಾವನ್ನು ಇಟ್ಟಿದ್ರು. ಸೊ ಹಾಗಾಗಿ ಕುಪ್ಪಂ, ಹೈದರಾಬಾದ್, ಗೋವಾದಲ್ಲಿ ನಿರಂತರ ಹುಡುಕಾಟ ಮಾಡ್ತಾ ಇದ್ರು. ಕುಪ್ಪಂನಲ್ಲಿ ಹಣ ರಿಕವರಿ ಆದ ಕೂಡಲೇ ಇಡೀ ಕೇಸ್ ಬಯಲ್ ಆಗತ್ತೆ. ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು. ಗ್ಯಾಂಗ್ ಏನಿದೆ ಅದು ಎಲ್ಲೆಲ್ಲಿ CCTV ಇಲ್ಲ ಅಂತದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು. ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿದ್ರು. ಟೋಟಲ್ 5.7 crores ರಿಕವರಿ ಆಗಿದೆ. ಇನ್ನೂ ರಿಕವರಿ ಆಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಇನ್ನು ಚನ್ನಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ CP ಯೋಗೇಶ್ವರ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಮೆಗಾಸಿಟಿ ಪ್ರಾಜೆಕ್ಟ್ ಪ್ರಕರಣದಲ್ಲಿ CP ಯೋಗೇಶ್ವರ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ರಿಲೀಫ್ ಕೊಟ್ಟಿದೆ. ಯೋಗೇಶ್ವರ್ ಸೇರಿ 6 ಆರೋಪಿಗಳನ್ನು ಪ್ರಕರಣದಿಂದ ಕೋರ್ಟ್ ಖುಲಾಸೆ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ KN ಶಿವಕುಮಾರ್ ತೀರ್ಪು ಪ್ರಕಟಿಸಿದ್ದಾರೆ. ಮೆಗಾಸಿಟಿ ಪ್ರಾಜೆಕ್ಟ್ ವಂಚನೆ ಆರೋಪದಲ್ಲಿ CP ಯೋಗೇಶ್ವರ್ ವಿರುದ್ಧ ಒಟ್ಟು 9 ಪ್ರಕರಣಗಳು ದಾಖಲಾಗಿದ್ವು. ಈ ಹಿಂದೆ 3 ಕೇಸ್ಗಳಲ್ಲಿ ಯೋಗೇಶ್ವರ್ ಖುಲಾಸೆಯಾಗಿದ್ದರು. ಇದೀಗ ಮತ್ತೆ 2 ಕೇಸ್ಗಳಲ್ಲಿ ಖುಲಾಸೆಯಾಗಿದ್ದಾರೆ. ಅಲ್ಲದೆ ಮೆಗಾಸಿಟಿ ಪ್ರಾಜೆಕ್ಟ್ ಪ್ರಕರಣದಲ್ಲಿ ಇನ್ನೂ 4 ಕೇಸ್ಗಳು ಕೋರ್ಟ್ನಲ್ಲಿ ಬಾಕಿ ಇದೆ. ಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅವರಿಗೆ ಇದೆಲ್ಲ ಬೂಸ್ಟ್ ಕೊಡುತ್ತಾ ಅಂತ ನೋಡೋಣ. ಇನ್ನು JDS ಪಕ್ಷಕ್ಕೆ 25 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. JDS ಕಚೇರಿಯ ಮುಂದೆ ನಡೆದಂಥ ಸಮಾವೇಶವನ್ನು ಮಾಜಿ ಪ್ರಧಾನಿ ದೇವೇಗೌಡರು ಉದ್ಘಾಟನೆ ಮಾಡಿದರು. ರಜತ ಮಹೋತ್ಸವ ಅಂಗವಾಗಿ JDS ಚಿಹ್ನೆ ಮತ್ತು ದೇವೇಗೌಡರು ಕುಮಾರಸ್ವಾಮಿ ಚಿತ್ರವುಳ್ಳ ಬೆಳ್ಳಿ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಪಕ್ಷದ ಬಗ್ಗೆ ಮಾಹಿತಿಯನ್ನು ಪಡೆಯುವ ವಾಟ್ಸಪ್ ಲೈನ್ ಅನ್ನು ಬಿಡುಗಡೆ ಮಾಡಲಾಯಿತು. ಸಮಾವೇಶದಲ್ಲಿ ಮಾತನಾಡಿದ ಮಾಜಿ ಪ್ರಧಾನಿ ದೇವೇಗೌಡರು CM ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಗ್ಯಾರಂಟಿ ಯೋಜನೆಗಳನ್ನು ಕುಮಾರಸ್ವಾಮಿ ಟೀಕಿಸಿದರು. ಸಿದ್ದರಾಮಯ್ಯನವರೇ, ನಿಮಗೆ ಮರೆತಿದ್ರೆ ನೀವು ಮರೆತಿಲ್ಲ. ನೀವು ಯಾವ ಸಮಯಕ್ಕೆ ಏನ್ ಬೇಕಾದರೂ ನೀವು ಮಾತನಾಡಬಹುದು. ಆದ್ರೆ ಸೋನಿಯಾ ಗಾಂಧಿ ಬದುಕಿದ್ದಾರೆ. ನಿಮ್ಮನ್ನ ಹಣಕಾಸು ಮಂತ್ರಿ ಮಾಡಿದ್ದು ದೇವೇಗೌಡ. ಹೆಗ್ಡೆ 8 ವರ್ಷ ಮುಖ್ಯಮಂತ್ರಿ ಆಗಿದ್ರು. ನಿಮಗೆ ಹಣಕಾಸಿನ ಮಂತ್ರಿ ಮಾಡಿದ್ರ? ನೀವೇನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋಗಿ ಆರ್ಥಿಕ ತಜ್ಞರಾಗಿ ಏನಾದ್ರು ಬಂದಿದ್ರ? ನೀವು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಏನಲ್ಲ, ಹೈಕೋರ್ಟ್ ಅಡ್ವೊಕೇಟು ಅಲ್ಲ. ಮೈಸೂರಲ್ಲಿ 2 ಕೇಸ್ ನಡೆಸಿದ್ರು, ಬಿಟ್ರು, ಅದು ಗೊತ್ತಿಲ್ಲ ನನಗೆ. ಈ ರಾಜ್ಯದಲ್ಲಿ ಜನ ಬೇಸತ್ತೋಗಿದ್ದಾರೆ, ಕಾಯ್ತಾ ಇದ್ದಾರೆ ಈ ಸರ್ಕಾರನ ಎಷ್ಟು ಬೇಗ ಕಿತ್ತೆಸಿತೀವಿ ಅಂತ ಹೇಳಿ. ಇವತ್ತು ಜನತೆಗೆ ಆಗಿರ್ತಕ್ಕಂಥ ಸಂಕಷ್ಟಗಳೇನಿದೆ
ಇವತ್ತು ಈ 58,000 ಕೋಟಿ ಇದೆಯಲ್ಲ, ಇವರೇನೋ ಕೊಡ್ತೀವಿ 58,000 ಕೋಟಿ ಗ್ಯಾರಂಟಿ. ನಾನೇ ಇವತ್ತು ಅವ್ರ ಜಾಗದಲ್ಲಿ ಇದ್ದಿದ್ರೆ 52,000 ಕೋಟಿ ಎಲ್ಲ 75,000 ಕೋಟಿ ಕೊಡಕ್ ತಯಾರಾಗಿದೆ. ಜನತೆಗೆ ಹೇಳಿ, ಹಾಗಂತ ಹೇಳಿ ಸಾಲ ಮಾಡಿ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ರಾಜ್ಯದಲ್ಲಿ ಸಂಪತ್ತಿದೆ, ಆ ಸಂಪತ್ತು ಸರಿಯಾಗಿ ವಿನಿಯೋಗ ಆಗಬೇಕು. ಓಕೆ, ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದರೆ BEO ಮೇಲೆ CM ಪುತ್ರ ಯತೀಂದ್ರ ಬೆಂಬಲಿಗನೊಬ್ಬ ದಾದಾಗಿರಿ ನಡೆಸಿದ್ದಾನೆ. ಅಧಿಕಾರಿ ಮೇಲೆ ಕೈ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ನಂಜನಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ಗೆ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಉದ್ದಟತನ ಮೆರೆದಿದ್ದಾನೆ. ಬಿಳುಗಲಿ ಗ್ರಾಮದ ಯತೀಂದ್ರ ಬೆಂಬಲಿಗ ಕುಮಾರ್ ದರ್ಪ ಮೆರೆದಿರುವ ವಿಡಿಯೋ ಈಗ ವೈರಲ್ ಆಗಿದೆ. ಕುಮಾರ್ ಪತ್ನಿ ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿದ್ದಾರೆ, ಆದರೆ ನಾನೇ ಗ್ರಾಮ ಪಂಚಾಯಿತಿ ಸದಸ್ಯ ಅಂತ ಹೇಳ್ಕೊಂಡು ಆವಾಜ್ ಹಾಕಿದ್ದಾನೆ. ನಂಜನಗೂಡಿನಲ್ಲಿ ಯತೀಂದ್ರ KDP ಸಭೆ ನಡೆಸ್ತಾ ಇದ್ರು. ಈ ವೇಳೆ ಸಭೆಯ ಹೊರಗಡೆ ಯತೀಂದ್ರ ಬೆಂಬಲಿಗ ಕುಮಾರ್ ದಾದಾಗಿರಿ ಪ್ರದರ್ಶಿಸಿದ್ದಾರೆ. ವಿಚಾರದಲ್ಲಿ ಯತೀಂದ್ರ ಅವರು ಹೇಳಿ ಇರ್ತಾರೆ ಅಂತ ನನಗೇನು ಅನ್ಸೋದಿಲ್ಲ. ಯತೀಂದ್ರ ಬೆಂಬಲಿಗ ಅನ್ನೋದೇ ಸಾಕು ಅವರಿಗೆ. ಅಲ್ಲ, ಬೆಂಬಲಿಗ ಏನ್ ಬೇಕಾದ್ರೂ ಮಾಡ್ಬಿಟ್ರೆ ಅದನ್ನ ಅವರೇ ಮಾಡಿಸಿದ್ದಾರೆ, ಖಂಡಿತ ಅಲ್ಲ, ನಾಯಕರೇ ಮಾಡಿಸಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಅಲ್ಲ, ಆದ್ರೆ ಅವ್ರ ಮೇಲಲ್ಲ. ಇದು ಆದ ನಂತರ ಆದ್ರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರೊಬ್ರು, ನೀವು ವಿಧಾನ ಪರಿಷತ್ನ ಸದಸ್ಯರಾಗಿದ್ದೀರಾ, ನಿಮ್ಮ ಬೆಂಬಲಿಗರಿಗೆ ಹೇಳಬೇಕು ಈ ತರ ಆವಾಜ್ ಹಾಕೋದನ್ನ ನಿಲ್ಲಿಸಿ ಅಂತ ಹೇಳಿ. ಇಲ್ಲಾಂದ್ರೆ ಅದು ಏನ್ ತೋರಿಸುತ್ತೆ ಅಂದ್ರೆ ನೀವೇ ಹೇಳಿಸಿಬಿಟ್ಟು ನಿಮ್ಮ ಬೆಂಬಲಿಗರ ರೀತಿಯಾಗಿ ಆವಾಜ್ ಹಾಕಿಸ್ತಾ ಇದ್ದೀರಾ ಅಂತ ಬರುತ್ತೆ. ಈಗ ನೀವೇ ಹೇಳಿಸಿದ್ದೀರಾ ಅಂತ ಅಲ್ಲ ಇದು, ಬಟ್ ಇದಾದ ನಂತರವೂ ಕೂಡ ನೀವು ಹೇಳದೇ ಇದ್ರೆ ಹಾಗೆ ಆಗುತ್ತೆ. ಅದು ಯು ಶುಡ್ ಅದ್ರ ಬಗ್ಗೆ ಹೇಳಲೇಬೇಕು, ನೀವು ಮಾತಾಡಲೇಬೇಕು. ಇನ್ನು ದೆಹಲಿಯ ಕೆಂಪುಕೋಟೆ ಬಳಿ ನಡೆದಂಥ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ದಿನಕ್ಕೆ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಸೊ ಟೆರರ್ ಡಾಕ್ಟರ್ಸ್ ಗ್ಯಾಂಗ್ನ ಉಗ್ರ ಮುಜಾಮಿಲ್ 6.5 ಲಕ್ಷ ರೂಪಾಯಿ ಕೊಟ್ಟು AK-47 ಅನ್ನು ಖರೀದಿಸಿದ್ದ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಆ ಗನ್ನನ್ನು ಆದಿಲ್ ಲಾಕರ್ನಿಂದ ವಶಪಡಿಸಿಕೊಂಡಿದ್ರು. ಮುಜಾಮಿಲ್ ಹ್ಯಾಂಡ್ಲರ್ ಮನ್ಸೂರ್ ಮತ್ತು ಉಮರ್ ಹ್ಯಾಂಡ್ಲರ್ ಹಶೀಮ್ ಇಬ್ಬರು ಕೂಡ ಇಬ್ರಾಹಿಂ ಎಂಬ ವ್ಯಕ್ತಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ರಂತೆ. ಯಾರ್ಯಾರ ಅಡಿಯಲ್ಲಿ ಮಾಡ್ತಾ ಇದ್ರು ಅವರು? 2022ರ ಮುಜಾಮಿಲ್, ಆದಿಲ್ ಮತ್ತು ಮುಜಾಫಿರ್ ಒಕಾಸ ಸೂಚನೆಯ ಮೇರೆಗೆ ಟರ್ಕಿಗೆ ಪ್ರಯಾಣ ಬೆಳೆಸಿದ್ರಂತೆ. ಅಲ್ಲಿ ಅವರು ಅಫ್ಘಾನಿಸ್ತಾನಕ್ಕೆ ಕಳುಹಿಸುವಂಥ ವ್ಯಕ್ತಿಯನ್ನು ಭೇಟಿ ಆಗಬೇಕಾಗಿತ್ತು. ಆದರೆ 5 ಅಥವಾ 6 ದಿನಗಳ ನಂತರ ಅವರನ್ನು ಕಳುಹಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿರಾಕರಿಸಿದ್ರಂತೆ. ಇನ್ನು ಉಮರ್ ತನ್ನ ಕೆಂಪು ಇಕೋ ಕಾರವನ್ನು ಸ್ಫೋಟಕಗಳೊಂದಿಗೆ ಮುಜಾಮಿಲ್ಗೆ ನೀಡಿದಂತೆ. ಸ್ಫೋಟಕಗಳನ್ನು ಸಂಗ್ರಹಿಸಿ ವಿವಿಧ ಸ್ಥಳಗಳಲ್ಲಿ ಏಕಕಾಲಕ್ಕೆ ಸ್ಫೋಟಿಸೋದು ಅವರ ಯೋಜನೆಯಾಗಿತ್ತು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಚಲಿಸುವ ಎಕ್ಸ್ಪ್ರೆಸ್ ರೈಲಿನ AC ಕೋಚ್ ಒಳಗಡೆ ವಿದ್ಯುತ್ ಕೆಟಲ್ ಬಳಸಿ ಇನ್ಸ್ಟೆಂಟ್ ನೂಡಲ್ಸ್ ಬೇಯಿಸಿದ ಮಹಿಳಾ ಪ್ರಯಾಣಿಕೆಯ ವಿಡಿಯೋ ವೈರಲ್ ಆಗಿತ್ತು. ರೈಲ್ವೆ ಸುರಕ್ಷಿತ ಕ್ರಮಗಳ ಬಗ್ಗೆ ಕೇಂದ್ರ ರೈಲ್ವೆ ಇಲಾಖೆ ಆತಂಕ ವ್ಯಕ್ತಪಡಿಸಿದೆ. ವಿಡಿಯೋದಲ್ಲಿ ಮೊಬೈಲ್ ಚಾರ್ಜಿಂಗ್ ಸಾಕೆಟ್ಗೆ ವಿದ್ಯುತ್ ಕೆಟಲನ್ನು ಪ್ಲಗ್ ಮಾಡಿ ನೂಡಲ್ಸ್ ಬೇಯಿಸಲಾಗಿದೆ. ಮರಾಠಿಯಲ್ಲಿ ಮಾತನಾಡುವ ಮಹಿಳೆ 10 ರಿಂದ 15 ಜನರಿಗೆ ಚಹಾ ಕೂಡ ತಯಾರಿಸಿರೋದು ಹೇಳಾಗಿದೆ. ಕೆಟಲ್ನಲ್ಲಿ ನೂಡಲ್ಸ್ ಬೇಯಿಸಿದ ಮಹಿಳೆಯನ್ನು ಪತ್ತೆ ಹಚ್ಚಲಾಗಿದ್ದು ಆಕೆ ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ರೈಲ್ವೆ ಕಾಯ್ದೆಯ ಸೆಕ್ಷನ್ 147 ಕ್ಲಾಸ್ 1ರ ಅಡಿಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ರೈಲ್ವೆ ಇಲಾಖೆ ಹೇಳಿದೆ. ಮೋಸ್ಟ್ಲಿ ಗೊತ್ತಿರಲ್ಲ ಅವರಿಗೆ ಅಲ್ಲಿ ಕ್ಯಾಟಲ್ಗಳನ್ನೆಲ್ಲ ಹಚ್ಕೊಂಡು ನೀರು ಕಾಸ್ಕೊಳ್ಬೇಕು ಅನ್ನೋದು. ಮಾಡಿದ್ದಾರೆ ಎಡವಟ್ಟನ್ನು. ಯಾಕೆ ಆ ಥರ ಮಾಡಬೇಡಿ ಅಂತಾರಂದರೆ ಅದರದ್ದೊಂದು ಕೆಪಾಸಿಟಿ ಇರುತ್ತೆ, ನಿಮ್ಮ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕಷ್ಟೇ. ಹೆಚ್ಚು ಕಡಿಮೆ ಆದರೆ, ಶಾರ್ಟ್ ಆದರೆ ಇಡೀ ರೈಲಿಗೆ ಬೆಂಕಿ ಹತ್ಕೊಳ್ಳುತ್ತೆ. ಅದಕ್ಕೆ ಹುಚ್ಚಾಟವನ್ನು ಮಾಡಬೇಡಿ ಅನ್ನೋದು. ತಗಲಾಕ್ಕೊಳ್ತೀರ ಅಷ್ಟೇ, ಕಟ್ಟಿ ದಂಡವನ್ನು. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನೋಡಿ, ಎಲ್ಲವೂ ನಿಗದಿಯಂತೆ ಆಗಿದ್ದಿದ್ರೆ ಪಾಪ ಯುವಕ ಯುವತಿ ದಾಂಪತ್ಯ ಜೀವನಕ್ಕೆ ಕಾಲಿಡಬೇಕಾಗಿತ್ತು. ಆದರೆ ಮದುವೆ ದಿನವೇ ನಡೆದ ರಸ್ತೆ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ವಧು ಆಸ್ಪತ್ರೆಯಲ್ಲಿ ಸೇರಿದ್ಲು. ತುಂಬೋಲಿಯ ಮೂಲದ ವರ ಇದ್ಯಾವುದಕ್ಕೂ ಆಘಾತ ಕೊಡದೆ ಆಸ್ಪತ್ರೆಗೆ ಹೋಗಿ ವಧುವಿಗೆ ಅಲ್ಲೇ ತಾಳಿ ಕಟ್ಟಿದ್ದಾನೆ. ಮುಹೂರ್ತ ಅಂದರೆ ಅಶುಭ ಸಮಯ ಇರುತ್ತಲ್ಲ, ಅದರ ಪ್ರಕಾರ ಕೊಚ್ಚಿಯ VPS ಲೇಕ್ಷರ್ ಆಸ್ಪತ್ರೆಯಲ್ಲಿ ಅಲಪ್ಪುಳದ ಕೊಮ್ಮಡಿಯ ಅವನಿ ಮತ್ತು ತುಂಬೋಲಿಯ VM ಶರೋನ್ ನಡುವೆ ಅಪರೂಪದ ವಿವಾಹವನ್ನು ನೆರವೇರಿಸಲಾಯಿತು. ತುಂಬೋಲಿಯಲ್ಲಿ ಮದುವೆ ನಡೀಬೇಕಿತ್ತು, ಆದರೆ ವಧುವಿನ ಮೇಕಪ್ಗಾಗಿ ಕುಮಾರಕೋಮ್ಗೆ ಪ್ರಯಾಣಿಸ್ತಾ ಇದ್ದಾಗ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಅವನಿ ಪ್ರಯಾಣಿಸ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದ ಕಾರಣ ಅವರ ಬೆನ್ನು ಮೂಳೆಗೆ ಗಂಭೀರ ಗಾಯ ಆಯಿತು. ಆದರೂ ಇಷ್ಟೆಲ್ಲ ಮಾಡಿದೀವಲ್ಲ ಅಂತ ಅದೇ ಮುಹೂರ್ತಕ್ಕೆ ಆಸ್ಪತ್ರೆಗೆ ಹೋಗಿ ಆಕೆಗೆ ತಾಳಿ ಕಟ್ಟಿದ್ದಾನೆ. ಆ್ಯಕ್ಚುಲಿ ಗ್ರೇಟ್. ಇಂಥವೆಲ್ಲ ಮೂವಿಗಳಲ್ಲಿ ಮಾತ್ರ ನೋಡ್ತಾ ಇದ್ವಿ. ಗುಡ್, ಹಿಂಗೂ ಇರ್ತಾರ ಹುಡುಗರು ಅಂತ ಹೇಳಿ.
ಸೊ ಭಾರತ ಪಾಕಿಸ್ತಾನ ಯುದ್ಧವನ್ನು ಚೀನಾ ತನ್ನ ಯುದ್ಧೋಪಕರಣಗಳ ಪರೀಕ್ಷೆಗೆ ಬಳಸಿತ್ತು ಅಂತ ಅಮೆರಿಕದ ಸಂಸತ್ ಸಮಿತಿ ಆರೋಪಿಸಿದೆ. ಪಾಕಿಸ್ತಾನಕ್ಕೆ ನೆರವು ನೀಡುವ ನೆಪದಲ್ಲಿ ಚೀನಾ ತನ್ನ ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೆಸಿತ್ತು, ಅವಕಾಶವಾದಿಯಾಗಿ ವರ್ತಿಸಿತ್ತು ಅಂತ ಸಮಿತಿ ಹೇಳಿದೆ. ಭಾರತದ ಗಡಿಯಲ್ಲಿ ಪಾಕಿಸ್ತಾನ ದಾಳಿ ಮಾಡಿದಾಗ ಚೀನಾದ ಶಸ್ತ್ರಾಸ್ತ್ರಗಳು ಸಿಕ್ಕಿದ್ವು ಅಂತ ಹಿಂದೆಯೇ ಭಾರತೀಯ ಸೇನೆಯು ಕೂಡ ಹೇಳಿತು. ಅಲ್ಲದೆ ಯುದ್ಧದ ವೇಳೆ ಭಾರತದ ನಡಾವಳಿ ಮೇಲೆ ನಿಗಾ ಇಟ್ಟು ನೇರ ಮಾಹಿತಿಯನ್ನು ಕೂಡ ಪಾಕಿಸ್ತಾನಕ್ಕೆ ಚೀನಾ ರವಾನಿಸ್ತಾ ಇತ್ತು. ಆಂಧ್ರದ ತಿರುಪತಿ ದೇವಾಲಯದಲ್ಲಿ ಕಲಬೆರಕೆ ತುಪ್ಪ ಬಳಸಿ ಅಂದಾಜು 20 ಕೋಟಿ ಲಡ್ಡುಗಳನ್ನು ತಯಾರಿಸಿ ವಿತರಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. 2019ರಿಂದ 2024 ಅವಧಿಯಲ್ಲಿ ವಿತರಿಸಲಾದ ಒಟ್ಟು 48.76 ಕೋಟಿ ಲಡ್ಡುಗಳಲ್ಲಿ ಇದೂ ಒಂದು ಅಂತ ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಮಂಡಳಿಯ ಅಧ್ಯಕ್ಷ BR ನಾಯ್ಡು ತಿಳಿಸಿದ್ದಾರೆ. ದೇವಾಲಯದಲ್ಲಿ ದೈನಂದಿನ ಜನದಟ್ಟಣೆ, ಖರೀದಿ ವಿವರಗಳು ಮತ್ತು ಉತ್ಪಾದನೆ ಮತ್ತು ಮಾರಾಟದ ಅಂಕಿಅಂಶಗಳ ಆಧಾರದಲ್ಲಿ ಎಷ್ಟು ಕೋಟಿ ಲಡ್ಡು ವಿತರಣೆ ಆಗಿದೆ ಅಂತ ಹೇಳಲಾಗಿದೆ. ಕಳೆದ ವರ್ಷ ಈ ಕಲಬೆರಕೆ ತುಪ್ಪ ತಯಾರಿಸಿ ಲಡ್ಡು ತಯಾರಿಸ್ತಾ ಇದ್ದ ವಿಚಾರ ಬೆಳಕಿಗೆ ಬಂದಿತ್ತು. ಈ ಪ್ರಕರಣವನ್ನು ಈಗ ಕೇಂದ್ರ ತನಿಖಾ ದಳದ ನೇತೃತ್ವದ SIT ತನಿಖೆ ನಡೆಸ್ತಾ ಇದೆ. ಸುಮಾರು 250 ಕೋಟಿ ರೂಪಾಯಿ ಮೌಲ್ಯದ 68 ಲಕ್ಷ ಕೆಜಿ ಕಲಬೆರಕೆ ತುಪ್ಪವನ್ನು ಪಾಮ್ ಎಣ್ಣೆ, ಪಾಮ್ ಕರ್ನಲ್ ಎಣ್ಣೆ ಮತ್ತು ಇತರ ವಿಷಕಾರಿ ಪದಾರ್ಥಗಳ ಜೊತೆ ಬೆರೆಸಿ ಉತ್ತರಾಖಂಡದ ಭೋಲೆ ಬಾಬಾ ಡೈರಿ ಮತ್ತು ಅದರ ಶೆಲ್ ಕಂಪನಿಗಳು ಪೂರೈಸಿವೆ ಅಂತ ಪತ್ತೆ ಹಚ್ಚಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಅಲ್ಲಷ್ಟೇ ಯಾಕೆ, ಎಲ್ಲ ಕಡೆನೂ ಹಂಗೆ ಆಗಿದೆ. ಕಳೆದ 3 ದಿನದಲ್ಲಿ 12ಕ್ಕೂ ಹೆಚ್ಚು ಜನರಿಗೆ ಬೀದಿ ನಾಯಿ ಕಡಿದಿವೆ ಅಂತೆ. ಇವತ್ತು ಸಹ 3 ಜನರಿಗೆ ಬೀದಿ ನಾಯಿ ದಾಳಿ ಮಾಡಿವೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ನಾಯಿ ಪ್ರಿಯರಿಗೆ ಯಾಕೆ ಕಚ್ಚಲ್ಲ ಈ ನಾಯಿಗಳು? ನಗರ ಪ್ರದೇಶದಲ್ಲಿ ಕನಿಷ್ಠ 2,000ಕ್ಕೂ ಹೆಚ್ಚು ಬೀದಿ ನಾಯಿಗಳು ಅಂತೆ. ಕಳೆದ 3 ದಿನಗಳಿಂದ ನಾಯಿಗಳನ್ನು ಹಿಡಿಯಲಾಗ್ತಾ ಇದೆ. ಆದರೂ ಕೂಡ ಬೀದಿ ನಾಯಿಗಳು ಇಲ್ಲಿನ ತ್ಯಾಜ್ಯಗಳನ್ನು ತಿಂದು ಅನಾರೋಗ್ಯ ಪೀಡಿತವಾಗಿ ದಾಳಿ ಮಾಡ್ತಾ ಇದೆ. ಹೆಚ್ಚಾಗಿ ವೃದ್ಧರು, ಮಕ್ಕಳ ಮೇಲೆ ಎರಗ್ತಾ ಇದೆ. ಇದರಿಂದ ನಾಯಿಗಳನ್ನು ಹಿಡಿಯೋದೇ ದಾಂಡೇಲಿ ನಗರಸಭೆಗೆ ದೊಡ್ಡ ತಲೆನೋವಾಗಿದೆ ಅಂತೆ. ಆಸ್ಪತ್ರೆಯಲ್ಲಿ ಪ್ರತಿದಿನ ಕನಿಷ್ಠ 5 ಜನರಿಗೆ ರೇಬಿಸ್ ಚುಚ್ಚುಮದ್ದು ನೀಡಲಾಗ್ತಾ ಇದೆ. ಚುಚ್ಚುಮದ್ದು ಪೂರೈಕೆ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಜಿಲ್ಲಾಡಳಿತ ಶ್ವಾನಗಳ ಸಂತಾನಹರಣ ಚಿಕಿತ್ಸೆಗೆ ಮುಂದಾಗಿದ್ದು ಪ್ರತಿದಿನ 20 ಶ್ವಾನಗಳ ಸಂತಾನಹರಣ ಚಿಕಿತ್ಸೆ ಮಾಡಲು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತೆ. ಇನ್ನು ಬೆಂಗಳೂರು BMRCL ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ನಾಗವಾರ ಮೆಟ್ರೋನ ಹೈಟೆಕ್ ಮಾಡ್ತಾರಂತೆ. ಅದಕ್ಕೋಸ್ಕರ ಟೆಂಡರ್ ಕರೆದಿದ್ದಾರೆ. ಶಾಪಿಂಗ್ ಮಾಲು, ಬಹುಮಹಡಿ ಪಾರ್ಕಿಂಗ್ ಸೌಲಭ್ಯ, ಕಾರ್ಪೊರೇಟ್ ಕಚೇರಿ ಎಲ್ಲವನ್ನ ತೆರೀತಾರಂತೆ. ಯಾಕೆ ಅಂತಂದರೆ ಅದು ಕಾರ್ಪೊರೇಟ್ ಕಂಪನಿಗಳಿಗೆ ಸುತ್ತಮುತ್ತ ಹತ್ತಿರವಾಗಿರೋದ್ರಿಂದ ಈ ನಿರ್ಧಾರಕ್ಕೆ BMRCL ಬಂದಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖ್ಯಮಂತ್ರಿಗಳ ಮೀಟಿಂಗ್ ಏನಿತ್ತು ಅದು ಮುಕ್ತಾಯವಾಗಿದೆ ಅಂತೆ. ಈಗ ಮಾತನಾಡ್ತಾ ಇದ್ದಾರೆ ನೋಡ. ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಪಾಲಿಕೆ, ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು. ಆಮೇಲೆ ಕರ್ಟಸಿ ಇದು ಒಂದು ಕರ್ಟಸಿ ಕಾಲ ಅಷ್ಟೇ. ಬೆಂಗಳೂರು ಬಂದಿದ್ರಲ್ಲ, ಅದಕ್ಕೆ ಭೇಟಿ ಮಾಡಕ್ಕೆ ಬಂದಿದ್ದೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಚರ್ಚೆ ಆಗಿಲ್ಲ ಸರ್? 2 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ ಸರ್? 2 ವರ್ಷ ನೀವೇ ಕಂಟಿನ್ಯೂ ಆಗಿ ಅಂತ ಹೇಳಿರಾ? ನೀನು ಕೇಳ್ಬಿಡ್ತಾ ಇದೆಯಲ್ಲ. ಚರ್ಚೆ ಆಗ್ತಾ ವಿಷಯ ಸರ್. ಈಗ ಸರ್ ಲೀಡರ್ಶಿಪ್ ಮಾತುಕತೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿದೆ. ಏನಂತ? ಇಟ್ಸ್ ಓನ್ಲಿ ಎ ಸ್ಪೆಕ್ಯುಲೇಷನ್. ನೀವೇ ಸ್ಪೆಕ್ಯುಲೇಷನ್ ಹುಟ್ಟಾಕಿರೋರು. Sir, some of the MLAs met Mr. Kharge in Delhi. Did he speak about that, sir? What was their grouse? Some of the MLAs met Kharge ji in Delhi and then they come here back to Bangalore. Did he speak about that? Did you question that, sir? Why?